also taking interest in this. I written 50 letters to various bodies. So why don't you file a PIL? Yes, that we are preparing. Preparing. Although either two not filed. Yes, that is already on the way. Yes, and still on the way. Yes, Mala, already prepared it. And except agriculture college. ಒಂದು ಹಾಕ್ರಿ ಒಂದು PIL ಹಾಕ್ರಿ ನಾವು ಒಂದು ಲೋಕಾಯುಕ್ತದಿಂದ I will register a sumoto case now. On behalf of the Advocates Focus Group, I am the president of that. We have done it. We prepared will be a couple of weeks to get fine. ಸ್ವಲ್ಪ ಅದು ಹೈಕೋರ್ಟ್ ಇಂದ ಮಾನಿಟರ್ ಮಾಡಿದ್ರೆ ಮತ್ತು ನಮ್ಮ ಲೋಕಾಯುಕ್ತ ಕಡೆಯಿಂದ ಮಾನಿಟರ್ ಮಾಡಿದ್ರೆ ಸ್ವಲ್ಪ ಏನೋ ಇದ್ದಿದ್ರಲ್ಲಿ ಎಷ್ಟು ಬೇಗ ಫಾಸ್ಟ್ ಆಗಿ ಕೆಲಸ ಮಾಡಿಸೋಕ್ಕಾಗುತ್ತೆ ಅಷ್ಟು ಬೇಗ ಬ್ಯೂಟಿಫುಲ್ ಲೇಕ್. ಎಸ್ ಸರ್, ನಿಮ್ಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಇದೊಂದು ವರದಾನ ಇದೆ. 10 ವರ್ಷದಿಂದ ನಾವು ನೀಟಾಗಿ ಇಟ್ಕೊಂಡಿದ್ರೆ ಇತಿಹಾಸ ಉಳಿಯುತ್ತೆ ಸರ್. ನೀವು 2-3 ದಿವಸದಲ್ಲಿ ಇದು ಕ್ಲೀನ್ ಮಾಡಿ ನನಗೆ ಫೋಟೋ ತೆಗೆದು ವಿಡಿಯೋ ತೆಗೆದು ಕೊಡಬೇಕು. ಗೊತ್ತಾಯ್ತೇನ್ರಿ? ನೀವು ಮಾಡ್ತೀರಾ ಅವ್ರು ಮಾಡ್ತೀರೋ ಗೊತ್ತಿಲ್ಲ ನನಗೆ. ಐ ವಾಂಟ್ ಟೋಟಲಿ ರಿಸಲ್ಟ್. ನಾನು ಸಂಡೇ ತನಕ ಇರ್ತೀನಿ. ಸೇಲ್ಸ್ ಡೀಡ್ ನೋಡ್ಬೋದು ಸರ್. ಸಂಡೇ ತನಕ ಇರ್ತೀನಿ, ಸ್ವಲ್ಪ ಸಂಡೇ ತನಕ ಇರ್ತೀನಿ ನಾನು. ಗೊತ್ತಾಯ್ತಾ? ಅಷ್ಟರೊಳಗೆ ಇದು ಅಟ್ಲೀಸ್ಟ್ ಜನ ಓಡಾಡೋದಕ್ಕೆ ಇಷ್ಟು ವೀಡರ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸಿ ನನಗೆ ಫೋಟೋ ವಿಡಿಯೋ ಕೊಡಬೇಕು. ಈ ಕೆರೆ ಬಹಳ ಅವ್ಯವಸ್ಥೆ ಇದೆ ಅಂತ ಅಂದ್ಬಿಟ್ಟು ಸಾಕಷ್ಟು ದೂರುಗಳು ಬಂದಿತ್ತು ಸಾರ್ವಜನಿಕರಿಂದ. ಮತ್ತು ಇಲ್ಲಿ ಪ್ರತಿದಿನ ಯೋಗ ಮಾಡ್ತಕ್ಕಂಥ ಒಂದು ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ತರ ಪ್ರಾಬ್ಲಮ್ ಇದೆ ಅಂತಂದು ನಮಗೆ ಮಾಹಿತಿ ಬಂದಿತ್ತು. ಇವತ್ತು ಬೆಳಗ್ಗೆ ಅದಕ್ಕೋಸ್ಕರ ಏನಿದೆ ಪರಿಶೀಲನೆ ಮಾಡೋಣ ಅಂತಂದು ಇಲ್ಲಿ ಬಂದು ನೋಡಿದಾಗ ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ಅವ್ಯವಸ್ಥೆ ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಈ ಕೆರೆಗೆ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಒಂದು ಫೆನ್ಸಿಂಗ್ ಇಲ್ಲ. ಸುತ್ತ ಕೆರೆ ಸುತ್ತನೂ ಮೊದಲು ಫೆನ್ಸಿಂಗ್ ಮಾಡಿಕೊಂಡು ಅವ್ರು ನಮ್ಮದು ಅಂತಂದು ಮಾಡ್ಕೋಬೇಕು. ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತಂದ್ರೆ ಯೂನಿವರ್ಸಿಟಿಯವ್ರದ್ದು ಓನರ್ಶಿಪ್ಪು ಅವ್ರದ್ದಿದೆ ಕೆರೆದು, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡಬೇಕು ಅಂತ ಇವರು ಕ್ಲೀನ್ ಮಾಡಬೇಕು ಅಂತ ಅವರು, ಒಟ್ಟಿನಲ್ಲಿ ಇಬ್ರು ಅದನ್ನ ಮಾಡಿದ್ದಂಗೆ ಕಾಣೋದಿಲ್ಲ. ನಾವೀಗ ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಉತ್ತರಾಣಿ ಕಡ್ಡಿಗಳು, ಬೇಲಿ ಬಂಕ ಎಲ್ಲ ಬೆಳ್ಕೊಂಡಿದೆ. ಸಾರ್ವಜನಿಕರು ಓಡಾಡೋದಕ್ಕೆ ತುಂಬಾ ತೊಂದರೆ, ಅಡ್ಡಿ ಉಂಟು ಮಾಡ್ತಾ ಇದೆ. ಈ ಸರಿ ಮಳೆಗಾಲಕ್ಕೆ ಮಾತ್ರ ಬೆಳೆದಿರೋದಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕ್ಲೀನ್ ಮಾಡಿಲ್ಲ. ಬಹಳ ದಿವಸಗಳ ಹಿಂದಿಂದನೂ ಕೂಡ ಅದು ಬೆಳ್ಕೊಂಡು ಬಂದಿರೋದು. ಓಡಾಡೋದು ಕೈ ಕಾಲಿಗೆ ತಗುಲ್ತಿರುತ್ತೆ, ತರಿಸ್ತಿರುತ್ತೆ. ಅಲ್ಲಿ ಹುಳ ಹುಪ್ಪಟೆ ಹಾವು ಅವು ಇವು ಎಲ್ಲನೂ ಕೂಡ ಬರೋದನ್ನು ಕೂಡ ಅವಕಾಶ ಇರುತ್ತೆ. ಆಮೇಲೆ ಆ ಕಡೆಯಿಂದ ವಾಟರ್ ಕೋರ್ಸ್ ಅಲ್ಲಿಂದ ಬರುತ್ತೆ, ವೇಸ್ಟ್ ವಾಟರ್ ಬರುತ್ತೆ. ವೇಸ್ಟ್ ವಾಟರ್ಗೆ ಕರೆಕ್ಟಾಗಿ ಚಾನಲ್ ಮಾಡಿಲ್ಲ. ಆಮೇಲೆ ಆ ಕಾಲುವೆ ಕ್ಲೀನ್ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಜಂಡು ಬೆಳ್ಕೊಂಡಿದೆ. ಆಮೇಲೆ ಆ ಫಿಲ್ಡ್ ಎಲ್ಲ ಸೇರ್ಕೊಂಡಿದೆ, ಅದನ್ನ ಡಿಸಿಲ್ಟಿಂಗ್ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಅನಾಹುತಗಳು ಕಾಣ್ತಾ ಇದೆ. ಜೊತೆಗೆ ಅಷ್ಟೆಲ್ಲ ಆಗೋದ್ರಿಂದ ಜನಗಳು ಕೂಡ ಅಲ್ಲಿ ತಿಳ್ಕೊಂಡಿಲ್ಲ. ನಾವು ನೋಡಿದಾಗ ಅಲ್ಲೇನಾಗಿದೆ, ಎಲ್ಲ ಕಸ ತಂದು ಅಲ್ಲೇ ಹಾಕಿದ್ದಾರೆ. ನೀವೇ ನೋಡಿದ್ರಿ. ಈಗ ಆ ಕಸ ಇರೋದ್ರಿಂದ ಏನಾಗುತ್ತೆ, ನೊಣ, ಸೊಳ್ಳೆ, ಹಾಳು ಮೂಡು ಎಲ್ಲ ಬೆಳ್ಕೊಂಡು ತೊಂದರೆ ಯಾರಿಗೆ? ಇಲ್ಲಿ ವಾಕ್ ಮಾಡೋರಿಗೆ ಒಬ್ಬರಿಗೆ ಗಾಳಿ ಬೀಸುತ್ತೆ, ಈ ಕಡೆಯಿಂದ ಬೀಸಿದ್ರೆ ಆ ಮನೆಗಳಲ್ಲಿರೋರ್ಗೆಲ್ಲರಿಗೂ ಹೋಗುತ್ತೆ. ಆ ಜನಗಳು ಕೂಡ ತಿಳ್ಕೊಳ್ಳಲ್ಲ, ನಮ್ದು ಅಂತಕ್ಕಂಥ ಭಾವನೆನೇ ಇಲ್ಲ ಇಲ್ಲಿ ಜನಗಳಿಗೆ. ಏನೋ ನನ್ನ ಮನೆ ಕ್ಲೀನ್ ಆಗಿದ್ರೆ ಸಾಕ, ಮನೆಯಲ್ಲಿರೋ ಕಸ ಎಲ್ಲ ತಂದು ಇಲ್ಲಿ ಇನ್ನು ಹಾಕೋದು, ಬಿಗ್ನಾದವ್ರಿಗೆ ಎಲ್ಲರಿಗೂ ತೊಂದರೆ. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಕೂಡ ಇವತ್ತು ಹೇಳಿದ್ದೀನಿ, ಒಂದು ಇಲ್ಲಿ ಇರ್ತಕ್ಕಂಥ ಜನಗಳನ್ನೆಲ್ಲ ಕೂಡಿಸ್ಕೋಬೇಕು. ಒಬ್ಬ ಡಾಕ್ಟರ್ನ ಮತ್ತು ಸೈಂಟಿಸ್ಟ್ನ, ಯಾರು ಒಳ್ಳೆ ಮಾತುಗಾರರನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೆ. ಈ ತರ ತೊಂದರೆ ಆಗ್ತಾ ಇದೆ, ನಿಮ್ಗೆ ತೊಂದರೆ, ನಿಮ್ಮ ಮಕ್ಕಳಿಗೆ ತೊಂದರೆ, ಬೆಳೀತಕ್ಕಂಥ ಜನರೇಷನ್ ತೊಂದರೆ. ಈಗ ನನಗೇನೇನೆ ಅದನ್ನ ಹೇಳಿದ್ರು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಓನರ್ಶಿಪ್ ಅವ್ರದ್ದಿದೆ, ನಮ್ಗೆ ಕೊಟ್ಟಿಲ್ಲ, ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವರು ನಮ್ಮ ಹತ್ರ ಫಂಡ್ಸ್ ಇಲ್ಲ, ನಾವು ಓನರ್ಶಿಪ್ ಮಾತ್ರ ಇದೆ. ಆಮೇಲೆ HDMC ಅವರು ಈಗ ಅವರು 150 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕೆರೆದೆಲ್ಲನ್ನು ಕ್ಲೀನ್ ಮಾಡಬೇಕು ಅಂತಂದು ಅವ್ರು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಅಂತಂದು ಹೇಳ್ತಾರೆ. ಈಗ ಅದನ್ನ ಎಲ್ಲರಿಗೂ ಕೇಳಿದ್ದೀನಿ, ಏನೇನು ರಿಪೋರ್ಟ್ ಇದೆ ನಾನು ಇವಾಗ ಹೋಗಿ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೋತೀನಿ. ಯಾರ್ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರನ್ನೆಲ್ಲರನ್ನು ಪಾರ್ಟಿ ಮಾಡ್ಕೊತೀನಿ. ಎಲ್ಲರೂ ನನಗೆ ರಿಪೋರ್ಟ್ ಕೊಡಬೇಕು. ಈ ತಾತ್ಕಾಲಿಕವಾಗಿ ಏನವ್ರಿಗೆ ಅಂತಂದ್ರೆ ಈ ಕಾಲುವೆ ಏನಿದೆ ಅದನ್ನ ಕ್ಲೀನ್ ಮಾಡಬೇಕು, ಡಿಸಿಲ್ಟ್ ಮಾಡಬೇಕು. ಆ ಕಡೆ ಈ ಕಡೆ ಜೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಪಾತ್ವೇ ಏನಿದೆ ಅದು ಸುತ್ತ ಎಷ್ಟು ಅಗಲ ಬಿಡಿಸೋಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ಮಾಡಬೇಕು. ಇದು ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. 20 ದಿನದೊಳಗಾಗಿ ನಾವು ಮಾಡಿ ನಿಮಗೆ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಇದು ಮೇಜರ್ ಪ್ರಾಬ್ಲಮ್ಮು. ಅಲ್ಲೊಂದು STP ಇದೆಯಂತೆ, ಅದಕ್ಕೆ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದು ಇನ್ನು 20 ದಿನದಲ್ಲಿ ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಅದನ್ನು ಕ್ಲೀನ್ ಮಾಡಿರ್ತೀನಿ ಅಂತಂದು ಹೇಳಿದ್ದಾರೆ. ಇಲ್ಲೂ ಕೂಡ ಇಲ್ಲೊಂದು STP ಹಾಕಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಬರ್ತಕ್ಕಂಥ ನೀರನ್ನ ಅದನ್ನು ಶುದ್ಧಿ ಮಾಡಿ
ಯಾವ ನೀರು ಇದಕ್ಕೆ ಹೋಗ್ಬೇಕು ಕೆರೆಗೆ ಹೋಗೋದಕ್ಕೆ ಬಿಟ್ಟು ಮಿಕ್ಕಿದ ವೇಸ್ಟ್ ಎಲ್ಲಾನು ಆ ಕಡೆಗೆ ಹೋಗಾಗ ಮಾಡಿದ್ರೆ ಕೆರೆನೂ ಉಳ್ಕೊಡುತ್ತೆ. ಒಳಗಡೆ ನೋಡಿದ್ರೆ ನೀವು ಎಷ್ಟು ಬೆಳೆದಿದೆ ಅದು ಜಂಡು, ಇದು ಪಾಚಿ ವೇಸ್ಟ್ ಅಂತರ್ಗಂಗೆ ಅದು ಏನು ಹೇಳ್ತಾರೋ ಬೆಳೆಯುತ್ತೆ. ಎಲ್ಲ ಕೆರೆಗಳಲ್ಲೂ ಇಲ್ಲ ಇದೆ ಇವರೇ ಇದು ಎಲ್ಲ. ಇವಾಗ ಉಣ್ಕಲ್ ಕೆರೆಯಲ್ಲಿ ಇದೆಯಾ? ಉಣ್ಕಲ್ ಕೆರೆ ನಾನು ನೋಡ್ಕೊಂಡು ಬಂದೆ, ಎಲ್ಲ ಒಂದು ಸ್ವಲ್ಪ ಒಂದು ಪ್ಯಾಸೇಜ್ ಇದೆಯಾ ಒಟ್ಟು ಇದು ಈ ಥರ ಇಲ್ಲ. ಇದು ಬಿಟ್ಟರೆ ಏನಾಗುತ್ತೆ ಅಂತಂದ್ರೆ ಇಡೀ ಕೆರೆನೇ ಮುಚ್ಕೊಂಡ್ಬಿಡುತ್ತಿದ್ದು. ಕೆರೆಯನ್ನು ವಾಟರ್ ಸೋರ್ಸು ಸರಿಯಾಗಿ ಬರೋದಕ್ಕೆ ಅವಕಾಶ ಇರಲ್ಲ. ಪ್ರಾಣಿಗಳನ್ನು ಕೂಡ ಇದು ಇಲ್ದಿರ ಬದುಕಕ್ಕಾಗಲ್ಲ ಅಂತಾರೆ. ಎಷ್ಟಿರಬೇಕು ಅಷ್ಟು ಇರಬೇಕು, ಅದನ್ನು ಉಳಿಸ್ಕೋಬೇಕು. ಅದಕ್ಕೆ ಸಾರ್ವಜನಿಕರಿಗೂ ಕೂಡ ನಾನು ಈ ನಿಮ್ಮ ಮೂಲಕವಾಗಿ ಮನವಿ ಮಾಡೋದಿಷ್ಟೇ, ಈ ಏರಿಯಾ ಜನಗಳು ಏನಿದ್ದಾರೆ, ಈ ಕೆರೆ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ನಾನು ಕೈ ಮುಗಿದವರಿಗೆ ಕೇಳ್ಕೊತೀನಿ. ಇದು ನಮ್ಮದು, ನಮ್ಮ ದೇಶ, ನಮ್ಮ ನೆರೆ, ನಮ್ಮ ಕೆರೆ. ಇದನ್ನು ನಾವೇ ಉಳಿಸ್ಕೊಳ್ದೇ ಇದ್ರೆ ಇನ್ಯಾರು ಉಳಿಸೋದಕ್ಕೆ ಸಾಧ್ಯ? ಅದಕ್ಕೆ ಅವರೆಲ್ಲರನ್ನೂ ಕೂಡ ದೊಡ್ಡ ಮನಸ್ಸು ಮಾಡಬೇಕು. ಇರ್ತಕ್ಕಂಥ ಕಸ ತಂದು ಕೆರೆ ಪಕ್ಕಕ್ಕಾಗಲಿ, ಆ ಕಾಲುವೆಗಾಗಲಿ, ಕೆರೆಗಾಗಲಿ ಹಾಕಬಾರ್ದು. ಆಮೇಲೆ ಇಲ್ಲಿ ಯಾರೋ ಒಳಗಡೆ ಎಲ್ಲ ಕೂತ್ಕೊಂಡು ಕುಡಿಯೋದು, ವೇಸ್ಟ್ ಎಲ್ಲ ಅಲ್ಲಿ ಹಾಕೋದು ಎಲ್ಲ ಮಾಡ್ತಾರೆ ಅಂತಂದು ಕೇಳಿದೆ. ಪೊಲೀಸ್ನವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗ 1-2 ಇದನ್ನು ಜಾಸ್ತಿ ಹಾಕಿ ಹಿಡಿದು ಮರ್ಸಿಲೆಸ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರಿಗೆ ಕೊಟ್ಟು ಕೋರ್ಟ್ಗೆ ಹಾಕಬೇಕು. 4 ಸರಿ ಫೈನ್ ಹಾಕ್ಸಿರೆ ಇನ್ನೊಂದು ಸರಿ ಇಲ್ಲಿಗೆ ಬರಬಾರ್ದು. ಆಮೇಲೆ ಇವ್ರಿಗೂ ಸೂಪರ್ಡೆಂಟ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅಡಿಷ್ನಲ್ ಎಸ್ಟಿಮೇಟ್ ಮಾಡಿ ಕಾಂಪೌಂಡಿಂಗ್ ಮಾಡ್ಕೊಂಡು, ಕಾಂಪೌಂಡಿಂಗ್ ಫೆನ್ಸಿಂಗ್ ಮಾಡಿಕೊಂಡು ಈ ಕಡೆ ಎಲ್ಲಿ ಎಂಡ್ ಆಗುತ್ತೆ ರಸ್ತೆ ಅಲ್ಲಿಗೊಂದು, ಆ ಕಡೆ ಎಂಟ್ರೆನ್ಸ್ಗೊಂದು 2 ಗೇಟ್ ಇಡಬೇಕು. ಗೇಟ್ ಇಟ್ಟು ಇಬ್ಬರನ್ನ ಡೆಪ್ಲಾಯ್ ಮಾಡಬೇಕಲ್ಲಿ, ಇಬ್ಬರು ಕಾವಲು ಇರಬೇಕು. ಯಾವುದಾದ್ರು 24 hours ಶಿಫ್ಟ್ ವೈಸು. ಗೌರ್ಮೆಂಟ್ ವೆಹಿಕಲ್ಗಳು ಮಾತ್ರ ಒಳಗಡೆ ಬರಬೇಕೇ ಹೊರತು ಬೇರೆ ಯಾವುದು ವೆಹಿಕಲ್ಲು ಇವ್ರನ್ನ ಒಳಗಡೆ ಬಿಡಬಾರ್ದು ವೆಹಿಕಲ್ಗಳು. ಸೊ ಬಂದಾಗ ಏನಾಗುತ್ತೆ, ಕಸ ಕಡ್ಡಿ ಏನಿದ್ರು ಕೂಡ ಒಂದು ವೆಹಿಕಲ್ ಬಂದರೆ ಎಂಟೈರ್ ಕೊನೆಯವರೆಗೂ ಬಂದು ಅಲ್ಲಿರ್ತಕ್ಕಂಥ ಕಸ ಕಡ್ಡಿ ಏನು ಬಿದ್ದಿದ್ದನ್ನು ಶಿಫ್ಟ್ ಮಾಡಿ ಡಂಪ್ ಯಾರ್ಡಿಗೆ ತಗೊಂಡೋಗಿ ಅದನ್ನು ಹಾಕಬೇಕು. ಇದಕ್ಕೆ